ನಮ್ಮ ಕೃಷ್ಣಪ್ಪ ಅಂತ ಹೇಳಿ ಊರಿನ ಗ್ರಾಮಸ್ಥ. ಇವ್ರು ಇವ್ರದೇ ಇದು ದಲಿತ ಕುಟುಂಬ ಕೂಡ. ನೀ ಹೇಳ್ಬಾರ್ದು, ಇವ್ರ ತಂದೆ 8 ಜನ ಮಕ್ಳಿದಾರೆ. ಈ 20 ಕುಂಟೆಗೆ 8 ಜನ ವಾರಸದಾರರಿದ್ದಾರೆ. ಇವ್ರು ಅಕ್ಕ ತಂಗಿ ಅಣ್ಣ ತಮ್ಮದಿರು. ಈ 20 ಕುಂಟೆ ತಗೊಂಡು ಅವ್ರು ಏನ್ ಮಾಡ್ಬೇಕು? ಅವ್ರಿಗೆ ವಿಶೇಷವಾದ ಪ್ರಕರಣ ಅಂತ ಪರಿಗಣಿಸ್ಬೇಕು. ಅವ್ರಿಗೆ ಎಲ್ಲಾದ್ರೂ ಬೇಜಾನ್ ತಿಂದಾಕಿರೋ ಅಷ್ಟು ಜಮೀನುಗಳು ಏನು ಭೂ ಕಬಳಿಕೆ ಮಾಡ್ಕೊಂಡು ಹೊರಟಾಗಿದ್ದಾರೆ. ಇಂಥವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೂ ಅರ್ಥಪೂರ್ಣ ವಿಶೇಷ ಪ್ರಕರಣ ಪರಿಗಣಿಸ್ಬೇಕು. ಸರ್ಕಾರವನ್ನು ಮತ್ತೆ ಜಿಲ್ಲಾಡಳಿತನ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಇದನ್ನ ಉಳಿಸಬೇಕಾದದ್ದು ಆದ್ಯ ಕರ್ತವ್ಯ. ಉಳಿಲೇಬೇಕು. ಇದನ್ನ ಮುಚ್ಚಾಕಿದ್ರೆ ಮತ್ತೆ ನಮ್ಮಂತ ನೀಚರು ಇನ್ಯಾರು ಇರಲ್ಲ. ಇದು ಉಳಿಲೇಬೇಕಾದಂತ ಪಳಿಯುಳಿಕೆಗಳು. ಇದು ದೇಶ ವಿದೇಶದಿಂದ ಜನ ಬಂದು ಇದನ್ನ ಈಗಾಗಲೇ ಶ್ರೀಲಂಕಾದಿಂದ ಹಲವಾರು ಬಾರಿ ಬೌದ್ಧ ಧರ್ಮದ ಬಿಕ್ಕುಗಳು ಬರ್ತಾರೆ, ಬಂದು ಇದನ್ನೆಲ್ಲ ನೋಡ್ತಾರೆ. ಇನ್ನು ಆ ಕಡೆ ಕೂಡ ಸುಮಾರು ಇದು 100 ಎಕರೆಲಿದೆ. ಇದು 10 ಎಕರೆಲ್ಲ 100 ಎಕರೆಲಿದೆ. ಅದನ್ನೆಲ್ಲ ಉಳಿಸ್ಬೇಕಾಗ್ತದೆ. ಅಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಅಲ್ಲಿ ಏನೋ ಅವ್ರು ತಿಂಡಿ ಅದು ಇದು ತಂದಲ್ಲಿ ಇಟ್ಟು ಏನೋ ಅವ್ರ ನಂಬಿಕೆಯ ಪ್ರಾರ್ಥನೆ, ಕಲ್ಗೋರಿಗಳು ಅಂತ ಇದಾವೆ. ಕಲ್ಗೋರಿಗಳಲ್ಲಿ ಕೂಡ ಅಲ್ಲಿ ಬಂದು ಪ್ರಾರ್ಥನೆಗಳು ಮಾಡ್ತಾರೆ. ಇಲ್ಲೆಲ್ಲಾರು ಜನ ಮಾತಾಡ್ಸ್ತಾರೆ. ಅವ್ರಿಗೆ ಭಾವನಾತ್ಮಕವಾಗಿ ಅವ್ರು ತುಂಬಾ ಸಂತೋಷ ಪಡುವಂತ ಸ್ಥಳ ಇದು. ಆದ್ರೆ ರೈತರ ಹೊಟ್ಟೆ ಮೇಲೆ ಹೊಡಿದೆ ಜನಗಳನ್ನ ಒಪ್ಪಿಗೆ ತಗೊಂಡು, ರೈತರ ಒಪ್ಪಿಗೆ ತಗೊಂಡು ಇದನ್ನ ಒಂದು ಒಳ್ಳೆ ಐತಿಹಾಸಿಕ ಸ್ಮಾರಕ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಸರ್ಕಾರ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿ. ಮುಂಚೆ ಒಂದ್ಸರಿ ತೆಗ್ದಿದ್ರು. ನಾವು ಇನ್ನ ಚಿಕ್ಕ ಹುಡುಗರು ಅವಾಗ. ನಮ್ ತಂದೆ ಇದ್ ಕಾಲದಲ್ಲಿ ತೆಗ್ದಿದ್ರು. ಅವಾಗ ತೆಗೆದ್ಬಿಟ್ಟು ನಮ್ಗೆ ಅಷ್ಟೊಂದು ಜ್ಞಾಪಕ ಇಲ್ಲ, ಚಿಕ್ಕ ಹುಡುಗರು. ಅವು ಮುಚ್ಬಿಟ್ಟು ಹೊರಟೋದ್ರು. ಮತ್ತೆ ಮೊನ್ನೆ ಬಂದ್ರು, ನಮ್ಗೆ ಕೇಳಿದ್ರು ಹಿಂಗೆ ತೆಗಿಬೇಕು ಅಂತ ಇದ್ವಿ, ನೀವು ಪರ್ಮಿಷನ್ ಕೊಟ್ರೆ ನಾವು ತೆಗಿತೀವಿ ಅಂತ ಕೇಳ್ಕೊಂಡ್ರು. ನನ್ನ ಆಫೀಸ್ ಒಳಗೆ ಕರೆದ್ರು, ಬೆಂಗಳೂರಿಗೆ ಆಫೀಸ್ಗೆ ಹೋಗಿದ್ದೆ. ಆದ್ರೆ ನಾನು ಸಹ ನಮ್ಮ ಮನೆಯಲ್ಲಿ ಕೇಳ್ಬೇಕು, ನಮ್ಮ ದೊಡ್ಡ ಕುಟುಂಬ, ನಾವು 8 ಜನ ಇದ್ದೀವಿ, ಕುಟುಂಬದಾಗ ಕೇಳ್ಬೇಕು ಅಂದ್ರೆ, ಇಲ್ಲ ಕೃಷ್ಣಪ್ಪ ನಾವು ಒಂದು 3 ತಿಂಗಳು ಇಲ್ಲ 2 ತಿಂಗಳು 3 ತಿಂಗಳು ಅವಧಿ ಕೊಡು, ತೆಗೆದು ನಾವು ಹಂಗೆ ಮುಚ್ಚಿಬಿಟ್ಟು ಹೋಗ್ತೀವಿ ಅಂತೇಳಿ ಪರ್ಮಿಷನ್ ಕೇಳಿದ್ರು. ಆದ್ರೆ ನಾ ಪರ್ಮಿಷನ್ ಕೊಟ್ಟೆ. ಒಂದ್ 2 ತಿಂಗಳು 3 ತಿಂಗಳಿಗೆ ಅವರು ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಇಟ್ಕೊಂಡು ನಾನು 3 ತಿಂಗಳು ಕಾದೆ. 3 ತಿಂಗಳು ತೆಗೆದು ಓಪನ್ ಮಾಡ್ಬಿಟ್ಟು ಹೊರಟೋದ್ರು. ಮತ್ತೆ ಬರ್ಲೇ ಇಲ್ಲ, ಯಾವುದೋ ಒಂದು ಹೇಳಿಲ್ಲ ನಮ್ಗೆ. ನಾವು ಮುಚ್ಕೊಡ್ತೀವಿ ಇಲ್ಲ ಬೇರೆ ಏನೋ ಮಾಡ್ತೀವಿ ಅಂತ ಹೇಳಿಲ್ಲ. ಇವಾಗ ಮತ್ತೆ ಬಂದು ಇವಾಗ ನಾವು ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ನಾವು ಸರ್ಕಾರ ನೋಡ್ತಾ ಇದ್ದೀರಿ, ಸರ್ಕಾರದ ಎಲ್ಲ ನೋಡ್ತಾ ಇದೆ, ಸರ್ಕಾರದವರು ತಗೊಂತಾ ಇದ್ದಾರೆ, ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗೋಣ? ನಾವು ಬಡವರು, ನಾವು ಇದರಿಂದ ಜೀವನ ಮಾಡ್ತಾ ಇರೋದು. ಅಲ್ಲ, ಸರ್ಕಾರದ ಪ್ರಕಾರ ಏನೇ ಸ್ವಾಧೀನ ಮಾಡ್ಬೋದು ಅದಕ್ಕೆ ಒಂದು ಪರಿಹಾರ ಅಂತ ಕೊಡ್ತಾರೆ. ಇಲ್ಲ, ಪರಿಹಾರ ಇದು ಇನ್ನ ಏನು ಕೊಟ್ಟಿಲ್ಲ. ಬೆಳೆ ಪರಿಹಾರ ಕೊಡ್ತೀವಿ ಅಂದ್ರು, ಬೆಳೆಗೆ ಮಾತ್ರ ಪರಿಹಾರ ಕೊಡ್ತೀನಿ ಅಂದ್ರು. ಇನ್ನ ಬೆಳೆ ಪರಿಹಾರನು ಬಂದಿಲ್ಲ. ಇಲ್ಲ, ಇವತ್ತು ಹೇಳಿದ್ರು ಬಂದಿದೆ, ನಾಳೆ ಬರ್ತೈತೆ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ. ಅದನ್ನು ನಮ್ಗೆ ಯಾವುದೇ ಪರಿಹಾರ ಇವಕ್ಕೂ ಬಂದಿಲ್ಲ. ಇದು ಎಷ್ಟು ಜನ ಸೇರ್ಬೇಕಾಗಿದೆ? 8 ಜನ ಇದ್ದೀವಿ ಸರ್. 8 ಜನ ನಮ್ಮ ಕುಟುಂಬ. ಈಗ ಅಷ್ಟು ಜನಕ್ಕೂ ತೊಂದರೆ ಆಗ್ತದೆ. ನಾವು ಇದ್ರಲ್ಲಿ ಬೆಳೆ ರಾಗಿ ಜೋಳ ಬೆಳ್ಕೊಂಡು ತಿಂತಾ ಇದ್ವಿ. ಆದ್ರೆ ಇವಾಗ ಈ ತರ ಮಾಡಿ ನಿಲ್ಸ್ಬಿಟ್ಟಿದ್ದಾರೆ. ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವರು ಹೇಳ್ತಾ ಇಲ್ಲ. ನಾವು ಮುಂದೆ ಹಿಂಗ್ ಮಾಡ್ತೀವಿ, ಹಿಂಗ್ ಬಿಡ್ತೀವಿ ಅಂತೇನು ಹೇಳಿಲ್ಲ. ಇವಾಗ ಸುಮ್ನೆ ಬಂದಿದ್ದಾರೆ. ಇವಾಗ ಏನ್ ಹೇಳ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಗ್ರಾಂಟ್ ಜಮೀನು ನಮ್ಮ ತಾಯಿಗೆ ಗ್ರಾಂಟ್ ಬಂದಿದೆ. ಗ್ರಾಂಟ್ ಆಗಿದೆ. ಒಂದ್ ವೇಳೆ ನೀವು ಜಮೀನು ವಶಪಡಿಸ್ಕೊಂಡ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ನಮ್ ಕುಟುಂಬಕ್ಕೆ? ಜಾಸ್ತಿ ತೊಂದರೆ ಆಗುತ್ತೆ ಸರ್. ಯಾಕಂದ್ರೆ ಇದೇ ಆಧಾರ ಇದೆ. ಆಧಾರ ಇದರಿಂದ ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ನಂಬ್ಕೊಂಡು ವರ್ಷಕ್ಕೆ 2 ಬೆಳೆ ಏನೋ ಜೋಳ ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾ ಇದೀವಿ. ಜಾಸ್ತಿ ತೊಂದರೆ ಆಗುತ್ತೆ ಇದರಿಂದ ನಮ್ಗೆ. ಅಲ್ಲ, ನಿಮ್ಗೆ ಸಂತೋಷವಾಗಿ ಕೊಟ್ರಿ ಅಲ್ವಾ? ವೇದಿಕೆಯಲ್ಲಿ ಹೇಳಿದ್ರೆ ನೀವು ಕೂಡ ವೇದಿಕೆಯಲ್ಲಿ ಹೇಳಿದೆ. ನಾನು ವೇದಿಕೆಯಲ್ಲಿ ಹೇಳಿದ್ದೆ ಅಂದ್ರೆ, ನಾನು 3 ತಿಂಗಳೊಳಗೆ ನೀನು ಓಪನ್ ಮಾಡ್ತೀವಿ, ಅಗದ್ಬಿಟ್ಟು ತಿರ್ಗಾ ಹಂಗೆ ಮುಚ್ಕೊಡ್ತೀವಿ ಅಂತ ನಾನು ಸಂತೋಷವಾಗಿ ಕೊಟ್ಟೆ. ಯಾಕಂದ್ರೆ ತಿರ್ಗಾ ಮಾಮೂಲಿ ನಮ್ ಜಮೀನ್ ನಮ್ಗೆ ಬಿಟ್ಕೊಡ್ತಾರಲ್ಲ, ಮುಚ್ಬಿಡ್ತಾರಲ್ಲ. ಹೋದ್ಸಲಿ ಒಂದ್ಸರಿ ಮುಚ್ಬಿಟ್ಟು ಹೋದ್ರಲ್ಲ, ಅದೇ ತರ ಮಾಡ್ಬಿಟ್ಟು ಹೋಗ್ತಾರೆ. ನಾನು ಒಬ್ರಿಗೆ ತೊಂದರೆ ಕೊಡೋದ್ ಬೇಡ, ಏನೋ ಬಂದಿದ್ದಾರೆ ಅಂತ ನಾನು ಒಪ್ಕೊಂಡಿದ್ದೆ. ಇದು ಆವಾಗ ಮುಚ್ಚಿದಂಗೆ ಇವತ್ತು ಮಾಡ್ತಾ ಇಲ್ಲ. ಇವಾಗ ಹಂಗೆ ಓಪನ್ ಇರ್ಲಿ, ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವ ರೀತಿ ನಾವು ಬದುಕಬೇಕು ಅನ್ನೋದು ನಮ್ಗೆ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಇದು ನಮ್ ತಾತನ ಪುರಾತನ ಕಾಲದಿಂದ ನಾವು ಇಲ್ಲಿ ಮುನೇಶ್ವರನ ದೇವಸ್ಥಾನ ಇತ್ತು. ನಾವು ಮಕ್ಕಳಿಂದ ನಮ್ ತಾತ ಇದ್ದಾಗ ಪೂಜೆ ಮಾಡ್ಕೊಂಡು ಬಂದಿದೀವಿ. ಅದರಿಂದ ನಾವು ಈ ಜಾಗ ಬಿಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಇದು ನಾವೇ ಉಳಿಸ್ಕೊಳ್ಳೋಣ ಅಂತಾನೆ ಎಲ್ಲಾರು ಅನ್ಕೊಂಡಿರೋದು. ಆದ್ರೆ ಈ ತರ ಸರ್ಕಾರದವರೆಲ್ಲ ಹೆಂಗ್ ಕೇಳಿರೋದಕ್ಕೆ ಮುಂದೆ ಎಲ್ಲಾರು ಮಾತಾಡಿ
ಒಂದು ಪ್ರಯತ್ನ ಮಾಡೋಣ ಅಂತ ನೋಡೋಣ. ನಮ್ಗೂ ಇವ್ರು ಏನು ಹೇಳಿಲ್ಲ ಅವತ್ತಿಂದ. ಅದು ಅವತ್ ಬಂದು ಹಿಂಗೆ ಫಂಕ್ಷನ್ ಮಾಡ್ಕೊಂಡು ಹೋದ್ರು. ಅದೇ ಹಿಂಗ್ 3 ತಿಂಗಳು ನಮ್ಗೆ ಕೆಲ್ಸ ಕೊಡಿ ಮುಚ್ಬಿಟ್ಟು ಹೋಗ್ತೀವಿ ಅಂತ 3 ಸಾರಿ ಬಂದಿದೀವಿ ನಾವು. ಕಾವ್ಯ ಮೇಡಮ್ ಹತ್ರನು ಮಾತಾಡಿದ್ದೀವಿ. ಅವರು ಹೇಳಿದ್ ನಮ್ಗೆ ಹಂಗೇನೆ 3 ತಿಂಗಳು ನೋಡಮ್ಮ ನಮ್ಗೇನ್ ಕೆಲ್ಸ ಕೊಟ್ಟವ್ರೆ, ಈ ಕೆಲ್ಸನ ನಾವ್ ಮಾಡ್ಬಿಟ್ಟು ನಿಮ್ಗೆ ಹೆಂಗಿತ್ತು ಹಂಗೆ ಮಾಡ್ಬಿಟ್ಟು ಹೋಗ್ತೀವಿ, ಅಷ್ಟೇ ನಮ್ ಕೆಲ್ಸ ಅಂತ ಹೇಳಿದ್ರು. ಆಯ್ತು ಅಂತ ನಾವು ಹಂಗೆ ಒಪ್ಕೊಂಡಿದ್ವಿ. ಇದುವರೆಗೂ ನಮ್ಗಿನ್ನ ಬೇರೆ ಏನು ಹೇಳಿಲ್ಲ ಸರ್. ಇಷ್ಟೇ, ನಮ್ಗೆ ಯಾರಿಗೂ ಇನ್ನೂ ಒಪ್ಪಿಗೆ ಇಲ್ಲ. ಇವ್ರಿಗೆಲ್ಲರೂ ಅದೇ ಕೇಳಿ ನೋಡಿ, ಎಲ್ಲಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಈ ಸಂಬಂಧಪಟ್ಟ ಪರಿಹಾರದ ಬಗ್ಗೆ ಪರಿಹಾರದ ಬಗ್ಗೆ ಎಲ್ಲರೂ ಸೇರಿ ಮಾತಾಡ್ತೀವಿ ಸರ್. ಅದನ್ನ ನಾವು ಎಲ್ಲಾರು ಮಾತಾಡ್ಕೋಬೇಕು. ಅವಾಗ ಎಲ್ಲಾರು ಏನ್ ಒಪ್ಪಿಗೆ ಕೊಡ್ತಾರೆ ಒಂದೇ ಮಾತು, ಅದು ನಮ್ದೇ. ಅಧಿಕಾರಿಗಳ ಜೊತೆ ಸಂಪರ್ಕ ಇಲ್ಲ 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 ಸರ್, ಯಾವತ್ತೂ ಭೇಟಿ ಮಾಡಿಲ್ಲ. ಅವತ್ ಫಂಕ್ಷನ್ ದಿನ ಅಷ್ಟೇ ಬಂದಿದ್ದು, ಮಾತಾಡಿದ್ದಷ್ಟೇ. ನಾವೇನ್ ಮಾತಾಡಿಲ್ಲ, ಅವ್ರು ನಮ್ಮ ತಮ್ಮವ್ರೆ ಮಾತಾಡಿದ್ದು ಅಷ್ಟೇ, ಇನ್ಯಾರು ಏನು ಮಾತಾಡಿಲ್ಲ. ನಮಸ್ಕಾರ. ಈ ದಿನ ನಾವು ರಾಜಘಟ್ಟದ ಒಂದು ಉತ್ಖನದ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಏನು ಉತ್ಖನನ ನಡೆಸಿದ್ದೇವೆ, ಉತ್ಖನದ ಒಂದು ಸೈಟಲ್ಲಿ ನಾವು ನಿಂತಿದ್ದೇವೆ. ಇವತ್ತು ಮಹಾಬೋಧಿ ಸೊಸೈಟಿ ಸಂಸ್ಥೆಯವರು